ಅದಾದ್ಮೇಲೆ ರೈತರ ಕಾರ್ಯಕ್ರಮಗಳಿಗೆ ಹೋಗ್ತೀನಿ. ಹ್ಮ್ ಏನೇ ರೈತರಿಗೆ ಈಗ ನಾವು ಏನ್ ಕೊಡಕ್ ಸಾಧ್ಯ? ಈಗ ನೋಡ್ರಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಇದ್ದಾಗ ಹ್ಮ್ ರೈತರು ಅವ್ರು ಸಾಲ ಮನ್ನಾ ಮಾಡಿದ್ರು. ಹ್ಮ್ ಅವರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅಂತ ಒಂದು ಸಂದೇಶ ಕೊಟ್ಟಿದ್ರು. ಹೌದು. ಈಗ ಕೂಡ ರೈತರಿಗೆ ಯಾವ್ದಾದ್ರ ಒಂದು ಅನಾಹುತಕ್ಕ ಒಳಗಾದ್ರೆ ಹ್ಮ್ ನಾನು ತಕ್ಷಣ ರೈತರ ಮನೆಗೆ ಹೋಗ್ತಿರ್ತೀನಿ. ಓಕೆ. ಕೆಲವೊಂದು ಹಾವು ಕಚ್ಚಿದ ಪ್ರಕರಣಗಳಿರ್ತಾವ, ಸಿಡ್ಲು ಬಿದ್ದು ಸತ್ತ ಪ್ರಕರಣಗಳಿರ್ತಾವ. ಹ್ಮ್ ಇಂಥದಕ್ಕೆಲ್ಲ ತಕ್ಷಣ ಹೋಗಿ ಅವರಿಗೆ ಪರಿಹಾರ ಕೊಟ್ಟು ಹ್ಮ್ ಅವ್ರ ಜೊತೆಲಿ ಆತ್ಮಸ್ಥೈರ್ಯ ತುಂಬಿ ನೀವು ಹೆದರಬೇಡ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅನ್ಕೊಂಡು ಮತ್ತೆ ಅಧಿಕಾರಿಗಳನ್ನು ಕರೆಸಿ ಎಷ್ಟು ಲಾಸ್ ಆಗ್ಯದ, ಹ್ಮ್ ನಮ್ಮ ರೈತರಿಗೆ ಲಾಸ್ ಆದದ್ದನ್ನ ನೀವು ಸರಿಪಡಿಸ್ಬೇಕು, ಸರಿಯಾಗಿ ವರದಿ ಕೊಡ್ರಿ ಹ್ಮ್ ಅನ್ನೋಂಥದ್ದು ಕೂಡ ನಾನು ಮಾಡೀನಿ. ಮತ್ತೆ ಹೋದ್ ಸಲ ಬರಗಾಲ ನಮ್ಮ ದೇವ್ರಿಗೆ ಕೈ ಬಿಟ್ಟಿದ್ರು. ಓಕೆ. ಬರಗಾಲ ಅಂತ ನಾವು ಕೂಡ CM ಅವ್ರಿಗೆ ಪತ್ರ ಕೊಟ್ಟು ನಾವು ಅದನ್ನ ಡಿಕ್ಲೇರ್ ಮಾಡ್ಕೊಂಡ್ವಿ. ಎಷ್ಟೋ ರೈತರಿಗೆ ಅನುಕೂಲ ಆಯ್ತು. ಹ್ಮ್ ಹ್ಮ್ ಈಗ ಹ್ಮ್ ಈ ಮಳೆಯಿಂದ ಕೆಲವು ಮನೆಗಳು ಬಿದ್ದವ. ಆ ಹ್ಮ್ ಮನೆಗಳಿಗೆ ಸೂಕ್ತ ಒಂದು ಪರಿಹಾರ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿನಿ.